ಬಾಲಿವುಡ್ ಶೆಹನ್ಶಾ ಅಂತ ಕರೆಯುವಂತಹ ಅಮಿತಾಬ್ ಬಚ್ಚನ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಬಾಲಿವುಡ್ನ ಅತಿ ಸಕ್ಸಸ್ಫುಲ್ ಆಗಿರುವಂತಹ ನಟರಲ್ಲಿ ಪ್ರಾಯಶಃ ಅವರು ಅಗ್ರಗಣ್ಯರು. ಆದರೆ ಹೀಗೆ ಯಶಸ್ವಿಯಾಗಿ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿದಂತಹ ಅಮಿತಾಬ್ ಬಚ್ಚನ್ ಬದುಕಲ್ಲಿಯೂ ಕೂಡ ತುಂಬ ದೊಡ್ಡ ಸಮಸ್ಯೆಗಳು ಬಂದಿದ್ವು ಅನ್ನೋದು ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. 1990ರ ದಶಕದಲ್ಲಿ ಅವರು ಮಾಡಿದಂತಹ ಕೆಲವೊಂದಿಷ್ಟು ಫಿನಾನ್ಷಿಯಲ್ ಮಿಸ್ಟೇಕ್ಸ್ ದೊಡ್ಡ ಮಟ್ಟಿಗೆ ಅಮಿತಾಬ್ ಅವರನ್ನು ತುಳಿಯೋಕೆ ಬರ್ತವೆ. ತಮ್ಮದೇ ಆದಂತಹ ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅಂತ ಹೊರಡ್ತಾರೆ, ತಮ್ಮದೇ ಆದಂತಹ ಕಂಪನಿ ಸೆಟಪ್ ಮಾಡಬೇಕು ಅಂತ ಹೊರಡ್ತಾರೆ. ಆ್ಯಂಡ್ ಹೀ ಸ್ಟಾರ್ಟ್ಸ್ ಮೇಕಿಂಗ್ ಲಾಸಸ್. ಆ್ಯಂಡ್ ಈ ಲಾಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತವೆ, ಸಾಲಗಳು ಹೆಚ್ಚಾಗ್ತಾ ಹೋಗ್ತವೆ. ಸಾಲಗಳು ತುಂಬ ಹೆಚ್ಚಾದಾಗ ತಾವು ಇರುವಂತಹ ಮನೆಯನ್ನು ಕೂಡ ಅಡವಿಟ್ಟಿದ್ರು ಅವರು, ಅದನ್ನು ಬ್ಯಾಂಕ್ನವರು ಸೀಸ್ ಮಾಡುವಂತಹ ಸಮಯ ಬರುತ್ತೆ. ಸೊ ಹೀ ಈಸ್ ಬ್ಯಾಂಕ್ರಪ್ಟ್ ರೈಟ್ ನೌ. ಅಮಿತಾಬ್ ಬಚ್ಚನ್ ದಿವಾಳಿ ಆಗ್ತಾರೆ. ಈ ವಿಷಯ ಧೀರುಭಾಯಿ ಅಂಬಾನಿಯವರಿಗೆ ತಿಳಿಯುತ್ತೆ. ಧೀರುಭಾಯಿ ಅಂಬಾನಿಯವರು ಅಮಿತಾಬ್ ಅವರ ಆ್ಯಕ್ಟಿಂಗನ್ನು ಮೆಚ್ಚಿದ್ರು. ಅಮಿತಾಬ್ ಅನ್ನುವಂತಹ ಆ್ಯಕ್ಟರನ್ನು ಅವರು ಇಷ್ಟಪಡ್ತಾ ಇದ್ರು. ತಮ್ಮ ಮಗ ಅನಿಲ್ ಅಂಬಾನಿಯನ್ನು ಕರೀತಾರೆ ಧೀರುಭಾಯಿ, ಹೇಳ್ತಾರೆ ಅಮಿತಾಬ್ ಹತ್ರ ಹೋಗು, ಆತನ ಕಷ್ಟಗಳೇನಿದ್ದಾವೆ ಅನ್ನೋದನ್ನು ಕೇಳು, ಇಫ್ ಪಾಸಿಬಲ್ ಅದನ್ನು ನೀನು ಸಾಲ್ವ್ ಮಾಡಿ ಬಾ ಅಂತ. ಅಮಿತಾಬ್ ಮನೆಗೆ ಒಂದು ದಿನ ಬೆಳಗ್ಗೆ ಅನಿಲ್ ಅಂಬಾನಿಯವರು ಬರ್ತಾರೆ. ಅಪ್ಪನಿಗೆ ನಿಮ್ಮ ಬಗ್ಗೆ ತಿಳಿದು ಬಂದಿದೆ, ಅವರಿಗೆ ನಿಮ್ಮ ಈಗಿನ ಪರಿಸ್ಥಿತಿಯ ಬಗ್ಗೆ ದುಃಖ ಇದೆ, ಹಿ ವಾಂಟ್ಸ್ ಟು ಹೆಲ್ಪ್ ಯು ಔಟ್ ಆಫ್ ದಿಸ್ ಸಿಚುವೇಶನ್. ಅವರು ನಿಮಗೆ ಇಷ್ಟು ದುಡ್ಡನ್ನು ಆಫರ್ ಮಾಡಬೇಕು ಅನ್ನುವ ಅಂದಾಜಿನಲ್ಲಿದ್ದಾರೆ, ನೀವು ಇದನ್ನು ತಗೊಂಡ್ರೆ ಇಟ್ ವುಡ್ ಹೆಲ್ಪ್ ಯು ಅಂತ ಹೇಳ್ತಾರೆ. ಅಮಿತಾಬ್ ಮುಂದೆ ಒಂದು ಭಾಷಣದಲ್ಲಿ ಈ ಇನ್ಸಿಡೆಂಟನ್ನು ನರೇಟ್ ಮಾಡ್ಕೊಂಡು ಹೇಳ್ತಾರೆ, ಧೀರುಭಾಯಿ ಅವರು ಆವತ್ತು ಆಫರ್ ಮಾಡಿದಂತಹ ದುಡ್ಡನ್ನು ನಾನು ತೊಗೊಂಡಿದ್ದಿದ್ರೆ ನನ್ನ ಸಾಲ ತೀರ್ತಾ ಇತ್ತು, ನನ್ನ ಮನೆ ನನಗೆ ವಾಪಸ್ ಸಿಗ್ತಾ ಇತ್ತು, ಮೈ ಲೈಫ್ ವುಡ್ ಹ್ಯಾವ್ ಫಾಲನ್ ಇನ್ ಪ್ಲೇಸ್ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್. ಆದರೆ ಅಮಿತಾಬ್ಗೆ ಆ ದುಡ್ಡನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸು ಬರೋದಿಲ್ಲ. ಅವ್ರು ಹೇಳ್ತಾರೆ ಅನಿಲ್ ಅಂಬಾನಿಯವರಿಗೆ, ನಿಮ್ಮ ಆಫರನ್ನು ರಿಜೆಕ್ಟ್ ಮಾಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ಕಷ್ಟದಲ್ಲಿ ಇದ್ದೀನಿ, ಇಂತಹ ಕಷ್ಟ ಸಮಯದಲ್ಲಿ ಸಹಾಯಕ್ಕೆ ಬರುವವರು ತುಂಬ ಜನ ಇರೋದಿಲ್ಲ, ನೀವು ಬಂದಿದ್ದೀರಿ, ನನ್ನ ಬೆನ್ನ ಹಿಂದೆ ನೀವು ನಿಲ್ತೀನಿ ಅನ್ನುವಂತಹ ಅಶ್ಯೂರೆನ್ಸನ್ನು ನನಗೆ ನೀವು ಕೊಟ್ಟಿದ್ದೀರಿ. ಆದರೆ ನಿಮ್ಮ ಒಳ್ಳೆಯತನವನ್ನು ಎನ್ಕ್ಯಾಶ್ ಮಾಡುವ, ನಿಮ್ಮ ಈ ದುಡ್ಡನ್ನು ಆಕ್ಸೆಪ್ಟ್ ಮಾಡುವ ಮನಸ್ಸು ನನಗೆ ಬರ್ತಾ ಇಲ್ಲ. ನಿಮ್ಮ ಆಫರ್ಗೆ ಧನ್ಯವಾದಗಳು, ಐ ಆಮ್ ಇಂಡೆಪ್ಟೆಡ್ ಫಾರ್ ಲೈಫ್ ಈ ಕಾರಣದಿಂದಾಗಿ, ಆದರೆ ದುಡ್ಡನ್ನು ನಾನೀಗ ಆಕ್ಸೆಪ್ಟ್ ಮಾಡೋದಿಲ್ಲ, ಧನ್ಯವಾದಗಳು ಅಂತ ಹೇಳಿ ಕಳಿಸ್ತಾರೆ. ವರ್ಷಗಳು ಉರುಳುತ್ತವೆ. ಅಮಿತಾಬ್ ಬಚ್ಚನ್ ಜೀವನದಲ್ಲಿ ಒಳ್ಳೆಯ ದಿನ ಬರೋದು ಶುರುವಾಗುತ್ತೆ, ಆ್ಯಕ್ಟಿಂಗ್ ಆಫರ್ಗಳು ಬರ್ತವೆ, ದುಡ್ಡು ಬರೋದು ಶುರುವಾಗುತ್ತೆ, ತಾವು ಕಳೆದುಕೊಂಡದ್ದನ್ನೆಲ್ಲ ವಾಪಸ್ ಸಂಪಾದನೆ ಮಾಡ್ತಾರೆ. ಒಂದು ದಿನ ಧೀರುಭಾಯಿ ಅಂಬಾನಿಯವರ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇರುತ್ತೆ. ಎಲ್ಲ ಬಾಲಿವುಡ್ ಆ್ಯಕ್ಟರ್ಗಳನ್ನು ಇನ್ವೈಟ್ ಮಾಡಿರ್ತಾರೆ, ಅಮಿತಾಬ್ ಬಚ್ಚನ್ ಅವರಿಗೂ ಕೂಡ ಇನ್ವೈಟ್ ಹೋಗಿರುತ್ತೆ. ಹೀಗೆ ಕಾರ್ಯಕ್ರಮಕ್ಕೆ ಹೋದಂತಹ ಅಮಿತಾಬ್ ಬಚ್ಚನ್ ಅವರನ್ನು ದೂರದಿಂದಲೇ ಧೀರುಭಾಯಿ ಅಂಬಾನಿಯವರು ನೋಡ್ತಾರೆ, ಇಲ್ಲಿ ಬಾ ಅಂತ ಕರೀತಾರೆ. ಅಮಿತಾಬ್ ಬಚ್ಚನ್ ಅವರಿಗೆ ನನ್ನನ್ನು ಯಾಕೆ ಕರೀತಿದ್ದಾರಪ್ಪ ಅನ್ನುವಂತಹ ಒಂದು ಅನೂಹ್ಯವಾದಂತಹ ಕುತೂಹಲ, ಒಂದು ಕಡೆಯಿಂದ ಅಳುಕು ಕೂಡ. ಅಳುಕಿಗೆ ಕಾರಣ ಧೀರುಭಾಯಿ ಅಂಬಾನಿಯವರ ಸುತ್ತ ಇದ್ದವರು ಅವರ ಬಿಸ್ನೆಸ್ ಸರ್ಕಲ್ನ ಹತ್ತಿರದವರು, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ತುಂಬ ದುಡ್ಡಿರುವಂತಹ ಬಿಸ್ನೆಸ್ಮನ್. ಅಮಿತಾಬ್ ಅವರ ಹತ್ರಕ್ಕೆ ಹೋಗ್ತಾರೆ. ಧೀರುಭಾಯಿ ಅಂಬಾನಿಯವರು ತಮ್ಮ ಹತ್ತಿರದಲ್ಲಿದ್ದಂತಹ ಸೀಟನ್ನು ತೋರಿಸಿ ಬಾಯಿಲಿ ಕೂರು ಅಂತ ಹೇಳ್ತಾರೆ. ಅಮಿತಾಬ್ಗೆ ಇದಿದ್ದದ್ದು ಇನ್ನೂ ಇರುಸುಮುರುಸಾಗುತ್ತೆ. ಹೇಳ್ತಾರೆ, ಇಲ್ಲ, ನನ್ನ ಸ್ನೇಹಿತರೆಲ್ಲರೂ ಬಾಲಿವುಡ್ನವರು ಅಲ್ಲಿ ದೂರದಲ್ಲಿ ಕೂತಿದ್ದಾರೆ, ನಾನು ಅವರ ಜೊತೆಯಲ್ಲೇ ಕೂರ್ತೀನಿ, ಇಲ್ಲಿ ನಿಮ್ಮ ತುಂಬ ಕ್ಲೋಸ್ ಆಗಿರುವವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ. ಧೀರುಭಾಯಿ ಅಂಬಾನಿಯವರು ಅಮಿತಾಬ್ ಕೈಯನ್ನು ಎಳೆದು ತಮ್ಮ ಪಕ್ಕದಲ್ಲಿ ಕೂರಿಸ್ತಾರೆ. ಕೂರಿಸಿ ತಮ್ಮ ಬಿಸ್ನೆಸ್ ಸರ್ಕಲ್ನಲ್ಲಿ ಕೂತಿದ್ದಂತಹವರ ಹತ್ರ ಹೇಳ್ತಾರೆ, ಯೇ ಲಡ್ಕಾ ಜಿಂದಗಿ ಮೇ ಗಿರಾತಾ ಲೇಕಿನ್ ಅಪನೆ ದಮ್ ಪೆ ಫಿರ್ ಸೆ ಖಡಾ ಉಠಾ ಔರ್ ಮೈ ಇಸ್ಕಾ ಇಜ್ಜತ್ ಕರ್ತಾ ಹೂಂ ಅಂತ. ಈ ಹುಡುಗ ಜೀವನದಲ್ಲಿ ಕೆಳಗೆ ಬಿದ್ದಿದ್ದ, ಆದರೆ ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಸ್ವಂತ ಪರಿಶ್ರಮದಿಂದ ವಾಪಸ್ ಎದ್ದು ನಿಂತ, ನಾನು ಇವನನ್ನು ರೆಸ್ಪೆಕ್ಟ್ ಮಾಡ್ತೀನಿ, ನಾನು ಇವನ ಈ ನಡೆಯನ್ನು ಗೌರವಿಸ್ತೀನಿ ಅಂತ. ಅಮಿತಾಬ್ ಬಚ್ಚನ್ ಆ ಭಾಷಣವನ್ನು ಮುಂದುವರಿಸಿಕೊಂಡು ಹೇಳ್ತಾರೆ, ಧೀರುಭಾಯಿ ಅಂಬಾನಿ ಮತ್ತು ಅನಿಲ್ ಅಂಬಾನಿಯವರು ನನಗೆ ಆಫರ್ ಮಾಡಿದಂತಹ ದುಡ್ಡಿಂದ 10 ಪಟ್ಟು ಹೆಚ್ಚಿನ ವ್ಯಾಲ್ಯೂ ಅವರು ಹೇಳಿದಂತಹ ಈ ಮಾತು ನನಗೆ ಕೊಡ್ತು, ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಅಂತ. ಅಮಿತಾಬ್ ಇವತ್ತು ನಮಗೆ ನೋಡೋದಕ್ಕೆ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ, ಯಾವುದೋ ಅಡ್ವರ್ಟೈಸ್ಮೆಂಟ್ನಲ್ಲಿ ಆ್ಯಕ್ಟ್ ಮಾಡ್ತಾರೆ, ಹೀಗೆ ಆ್ಯಕ್ಟ್ ಮಾಡೋದಕ್ಕೆ ಎಷ್ಟೋ ದುಡ್ಡನ್ನು ಚಾರ್ಜ್ ಮಾಡ್ತಾರೆ ಅನ್ನೋದು ಮಾತ್ರ ಕಾಣುತ್ತೆ. ಬಟ್ ಬಿಹೈಂಡ್ ದ್ಯಾಟ್ ಪರ್ಸನ್ ದೇರ್ ವಾಸ್ ಅ ಮ್ಯಾನ್ ಹೂ ಡಿಡ್ ನಾಟ್ ಆಕ್ಸೆಪ್ಟ್ ಫ್ರೀ ಮನಿ. ನಮ್ಮಲ್ಲಿ ತುಂಬ ಜನರು ಮಾಡುವಂತಹ ತಪ್ಪೇನು ಗೊತ್ತಾ? ವಿ ಬಿಲೀವ್ ದಟ್ ದ ವರ್ಲ್ಡ್ ಈಸ್ ಡೆಸ್ಟೈನ್ಡ್ ಟು ಮೇಕ್ ಅಸ್ ಸಕ್ಸಸ್ಫುಲ್. ಜಗತ್ತು ನಮ್ಮನ್ನು ಯಶಸ್ವಿ ಮಾಡಬೇಕು,
ಜಗತ್ತಿಗೆ ಬೇರೆ ಏನೂ ಕೆಲಸ ಇಲ್ಲ. ಇಟ್ಸ್ ಓನ್ಲಿ ವರ್ಕ್ ಇಸ್ ಟು ಮೇಕ್ ಅಸ್ ಸಕ್ಸಸ್ಫುಲ್. ಫಿನಾನ್ಷಿಯಲ್ ಸಕ್ಸಸ್ ಇರಬಹುದು, ಕರಿಯರ್ನಲ್ಲಿ ಸಕ್ಸಸ್ ಇರಬಹುದು, ಬದುಕಲ್ಲಿ ನಮಗೆ ಬೇಕಾದದ್ದೆಲ್ಲ ಬೇಕು ಅನ್ನುವಂತಹ ಆಸೆ ಇರಬಹುದು. ಇದೆಲ್ಲವನ್ನ ದ ವರ್ಲ್ಡ್ ಇಸ್ ಡೆಸ್ಟೈನ್ ಟು ಗಿವ್ ಇಟ್ ಟು ಅಸ್ ಅಂತ ನಾವು ಯೋಚನೆ ಮಾಡ್ತೀವಿ. ಜಗತ್ತು ನಮಗೆ ಅದನ್ನು ಕೊಡಬೇಕು. ಬಟ್ ಸೆಲ್ಡಮ್ ವಿ ಥಿಂಕ್ ಇಟ್ ಈಸ್ ಅವರ್ ಎಫರ್ಟ್ ದ್ಯಾಟ್ ವಿಲ್ ಟೇಕ್ ಅಸ್ ದೇರ್ ಅಂತ. ನಾವು ಎಫರ್ಟ್ ಹಾಕಿದರೆ ಮಾತ್ರ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಆಲೋಚನೆ ಮಾಡುವಷ್ಟು ತಲೆ ಓಡೋದಿಲ್ಲ. ಎಷ್ಟೋ ಜನರನ್ನು ನೋಡಿದ್ದೀನಿ, ಕೋಟ್ಯಾಧಿಪತಿಗಳನ್ನು ನೋಡಿದ ಕೂಡಲೇ, ತುಂಬ ದುಡ್ಡಿರುವವರನ್ನು ನೋಡಿದ ಕೂಡಲೇ ವಿ ಎನ್ವಿ ದೆಮ್. ಅವನು ಏನೋ ಕೆಟ್ಟದು ಮಾಡಿಯೇ ದುಡ್ಡನ್ನು ಮಾಡಿದ್ದಾನೆ ಅನ್ನುವಂತಹ ಆಲೋಚನೆಯಲ್ಲಿರ್ತೀವಿ. ಬಟ್ ವಿ ಡು ನಾಟ್ ನೋ. ನಾನು ಒಂದು SIP ಮಾಡಿದರೆ, ನನಗೆ ಬೇಕಾದದ್ದನ್ನೆಲ್ಲ ಸರಿಯಾಗಿ ಮಾಡುವ ಆಲೋಚನೆಯನ್ನು ಮಾಡಿದರೆ, ಇಫ್ ಮೈ ಫೈನಾನ್ಷಿಯಲ್ ಡಿಸಿಷನ್ಸ್ ಆರ್ ರೈಟ್, ಇಫ್ ಮೈ ಫೈನಾನ್ಷಿಯಲ್ ಬಿಹೇವಿಯರ್ ಇಸ್ ರೈಟ್, ಐ ಕುಡ್ ಆಲ್ಸೋ ಬಿಕಮ್ ಸಕ್ಸಸ್ಫುಲ್ ಅನ್ನೋದು ನನಗೆ ಗೊತ್ತಿಲ್ಲ. ದ್ಯಾಟ್ ಈಸ್ ವೇರ್ ವಿ ಫೇಲ್. ಇದನ್ನು ಸರಿ ಮಾಡಿಕೊಳ್ಳಿ, ಲೈಫ್ ವಿಲ್ ಫಾಲ್ ಇನ್ ಪ್ಲೇಸ್.